ಕ್ಷುಲ್ಲಕ ವಿಚಾರಕ್ಕೆ ಹೊಡೆದಾಡಿಕೊಂಡು ಗಾಯಗೊಂಡ ಯುವಕರು ಚಿಕಿತ್ಸೆ ಪಡೆದು ನ್ಯಾಯಕ್ಕಾಗಿ ಪೊಲೀಸ್ ಠಾಣೆ ಮೆಟ್ಟಿಲೇರಿದ ದೃಶ್ಯಗಳು ಕಂಡು ಬಂದಿದ್ದ ಚಿಕ್ಕಬಳ್ಳಾಪುರ ಗ್ರಾಮಾಂತರ ಪೊಲೀಸ್ ಠಾಣೆಯ ಎದುರ. ಹೌದಾ, ಚಿಕ್ಕಬಳ್ಳಾಪುರ ತಾಲೂಕಿನ ಆನೆಮಡುಗು ಹೊಸೂರು ಗ್ರಾಮದಲ್ಲಿ ಮಂಗಳವಾರ ಸಂಜೆ ಯುವಕರು ಕ್ರಿಕೆಟ್ ಆಡುತ್ತಿದ್ದ ವೇಳೆ ಈ ಘಟನೆ ನಡೆದಿದೆ. ನರಸಿಂಹಮೂರ್ತಿ ಬೌಲಿಂಗ್ ಮಾಡುತ್ತಿದ್ರೆ ಮೂರ್ತಿ ಬ್ಯಾಟಿಂಗ್ ಮಾಡುತ್ತಿದ್ದಂತೆ. ಇದೇ ವೇಳೆ ಬಾಲ್ ಸರಿಯಾಗಿ ಹಾಕಲಿಲ್ಲ ಎಂಬ ವಿಚಾರಕ್ಕೆ ಇಬ್ಬರ ನಡುವೆ ಮಾತಿನ ಚಕಮಕಿ ಆರಂಭವಾಗಿದೆ. ಮಾತಿಗೆ ಮಾತು ಬೆಳೆದು ಗಲಾಟೆ ತಾರಕಕ್ಕೇರಿದಾಗ ಮೂರ್ತಿ ಬ್ಯಾಟ್ನಿಂದ ನರಸಿಂಹಮೂರ್ತಿ ತಲೆಗೆ ಹಲ್ಲೆ ನಡೆಸಿದ್ದಾನೆ ಎಂದು ಆರೋಪಿಸಲಾಗಿದೆ. ಪರಿಣಾಮ ನರಸಿಂಹಮೂರ್ತಿ ಗಾಯಗೊಂಡಿದ್ದು ಚಿಕಿತ್ಸೆಗಾಗಿ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಇನ್ನು ಘಟನೆಯ ಬಳಿಕ ನರಸಿಂಹಮೂರ್ತಿ ಕುಟುಂಬಸ್ಥರು ಪ್ರಶ್ನಿಸಲು ತೆರಳಿದಾಗ ಮೂರ್ತಿ ಹಾಗೂ ಅವರ ಕುಟುಂಬದವರು ಹಲ್ಲೆ ನಡೆಸಿದ್ದಾರೆ ಎಂಬ ಆರೋಪವು ಕೇಳಿಬಂದಿದೆ. ಈ ವೇಳೆ ಎರಡೂ ಕುಟುಂಬಗಳ ಸದಸ್ಯರಿಗೆ ಗಾಯಗಳಾಗಿವೆ ಎನ್ನಲಾಗಿದೆ. ನರಸಿಂಹಮೂರ್ತಿ ಸರ್ ನನ್ನ ಹೆಸರು. ಅದೇ ಬೌಲಿಂಗ್ ಮಾಡೋವಾಗ ಏನೋ ಹಂಗೆ ಮಾಡ್ತೀಯ ಸ್ಲೋಗ ಮಾಡ ಅಂದ ಏನು ಅಂತ ನಾನು ಅಂದೆ. ಅದಕ್ಕೆ ಬ್ಯಾಟಲ್ಲಿ ಹಾಕಿದೆ. ಯಾವ ಊರು, ಯಾಕೆ, ಯಾರು ಹಾಕಿದ್ದು? ಆವಾಗ ಮೂರ್ತಿ ಅಂತ 5 ಜನ ಹೊಡೆದಕ್ಕೆ ಬಂದಿದ್ರು. ಅವರು ಮನು ಮತ್ತು ಮೂರ್ತಿ ಮತ್ತು ಚಿನ್ನು ಮತ್ತು ಸೋಮ ಇವರೆಲ್ಲ ಹೊಡೆದಕ್ಕೆ ಬಂದಿದ್ರು. ನಮ್ಮ ಮನೆಯಲ್ಲಿರೋಕೊಂಡು ಸಾಯಂಕಾಲ ಕೇಳಕ್ಕೆ ಹೋಗಿದ್ರೆ ಎಲ್ಲ ಹೊಡೆಯೋಕ್ಕೆ ಹೋಗಿದ್ದಾರೆ. ಚೆನ್ನಾಗಿ ಹೊಡೆದಿದ್ದಾರೆ. ನಮ್ಮ ಮಾವವ್ರನ್ನ, ನಮ್ಮ ತಾತ ಅವ್ರನ್ನ, ನಮ್ಮ ಅಣ್ಣ ಅವ್ರನ್ನ ಎಲ್ಲ. ಅದಕ್ಕೆ ರಾತ್ರಿ ಬಂದು ಕಂಪ್ಲೇಂಟ್ ಕೊಟ್ಟಿದ್ದೀವಿ ಸ್ಟೇಷನಲ್ಲಿ. ಯಾವ ಊರಲ್ಲಿ ಗಲಾಟೆ ಆಗಿದ್ದು? ಏಕೋತ್ತೂರು. ಯಾವ ವಿಚಾರಕ್ಕೆ, ಏನು ವಿಚಾರಕ್ಕೆ? ಅದೇ ಬೌಲಿಂಗ್ ಸ್ಪೀಡ್ ಮಾಡಿದ್ದಕ್ಕೆ. ಬ್ಯಾಟ್ ಕನೆಕ್ಟ್ ಆಗಲಿಲ್ಲ ಅಲ್ಲ, ಬೋಲು ಸ್ಪೀಡಾಗಿ ಮಾಡಿದ್ದಕ್ಕೆ ಆ ಥರ ಹಾಕೋದು ಅಂದಿದ್ದಕ್ಕೆ ನಾನು ಏನಂತ ನಾನು ಅಂದಿದ್ದಕ್ಕೂ ಬ್ಯಾಟಲ್ಲಿ ಹಾಕಿರೋದು. ಇದು 4 ಕುಟ್ಟು ಬಿದ್ದಿದೆ. ಡೈಲಿ ಇದೇ ರೀತಿ ಇಲ್ಲ, ಮಾಮೂಲಿ ಕ್ರಿಕೆಟ್ ಆಡ್ಕೊಂಡಿದ್ವಿ. ಈ ಥರ ಅಂದಿದ್ದಕ್ಕೂ ಬ್ಯಾಟಲ್ಲಿ ಹಾಕಿರೋದು. ಆಗ ಮೂರ್ತಿ ಅಂತ. ಮನು ಮತ್ತು ಸೋಮ, ಮೂರ್ತಿ ಮತ್ತು ಚಿನ್ನು. ಇನ್ನು ಕ್ರಿಕೆಟ್ ಆಟದ ವೇಳೆ ಆರಂಭವಾದ ಮಾತಿನ ಚಕಮಕಿ ಬಳಿಕ ಗ್ರಾಮಸ್ಥರ ಮಧ್ಯಸ್ಥಿಕೆಯಿಂದ ಮೊದಲ ಗಲಾಟೆ ಶಮನಗೊಂಡಿತ್ತೆನ್ನಲಾಗಿದೆ. ಆದರೆ ಇದರಿಂದ ಕೆರಳಿದ ಎರಡೂ ಕಡೆಯವರು ಬಳಿಕ ಮನೆಗಳ ಮುಂದೆ ಸೇರಿ ಮತ್ತೆ ವಾಗ್ವಾದ ನಡೆಸಿ ಕೈ ಮಿಲಾಯಿಸಿಕೊಂಡಿದ್ದಾರೆ ಎನ್ನಲಾಗಿದೆ. ಘಟನೆಯಲ್ಲಿ ಎರಡೂ ಕುಟುಂಬಗಳ ಸದಸ್ಯರು ಗಾಯಗೊಂಡಿದ್ದು ನರಸಿಂಹಮೂರ್ತಿ ಚಿಕ್ಕಬಳ್ಳಾಪುರ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ದಾರೆ. ದೂರು ಸ್ವೀಕರಿಸಿದ ಪೊಲೀಸರು ಎರಡೂ ಕಡೆಯವರನ್ನ ಠಾಣೆಗೆ ಕರೆಸಿ ವಿಚಾರಣೆ ನಡೆಸಿ ತನಿಖೆ ಮುಂದುವರಿಸಿದ್ದಾರೆ. ಯಾಕೆ ಬ್ಯಾಟಲ್ಲಿ ಹೊಡೆದಿದ್ದೀರಂತ? ಯಾಕೆ ಕ್ರಿಕೆಟ್ ಆಡ್ತಾ ಇದ್ವಿ ನಾವು, ನೀವು ಥರ ಫ್ರೆಂಡ್ ಥರ ಇದ್ವಿ. ನಾವ್ಯಾರೋ ಕಿತ್ತಾಡ್ಕೊಂತ ಇದ್ರೆ ಚಿಕ್ಕ ಹುಡುಗ ಅವನಿಗೆ ಬ್ಯಾಟನ್ನು ಅಲ್ಲ, ಬೌಲಿಂಗ್ ಸರಿಯಾಗಿ ಹಾಕ್ಲಿಲ್ಲ ಅಂತ ಬ್ಯಾಟಾಗಿ ಹೊಡೆದ್ರಂತಲ್ವಾ ನೀವು? ಅವ್ರು ಅದು ಬೇರೆ ಅಂದ್ರಂತೆ. ಚಿಕ್ಕ ಹುಡುಗ ಅವಾಗ ಹೊಡೆದಿರು. ಯಾರು ಹೊಡೆದಿದ್ದು? ನಾನೇ ಹೊಡೆದಿದ್ದು. ಏನರಲ್ಲಿ ಹೊಡೆದ್ರಿ? ಬ್ಯಾಟಲ್ಲ. ಹಾಂ, ಬೌಲಿಂಗ್ ಸರಿಯಾಗಿ ಹಾಕ್ಲಿಲ್ಲ ಅಂತ ನೀವು ಹೊಡೆದ್ರ? ಹಾಂ, ಅದು 3 ಗಂಟೆ ಕ್ಲಿಯರ್ ಆಗಿತ್ತು. ಹಾಂ, 10 ಗಂಟೆ ಕ್ಲಿಯರ್ ಆಗಿ ಮನೆಯಲ್ಲಿದ್ದರು. ರಾತ್ರಿ 8:30 ಇವ್ರನ್ನೆಲ್ಲ ಕರೆಸ್ಬಿಟ್ಟು ಚಕ್ಕಬರೋಣ ಆಡೋ ಬಾ ಅಂತ ಕರೆಸ್ಬಿಟ್ಟು ಇವ್ರು ನೋಡ್ದವ್ರಂತೆ ನಮ್ಮ ಹುಡುಗರು. ಅದಕ್ಕೆ ಕಂಪ್ಲೇಂಟ್ ಮಾಡವ್ರಂತೆ ಬರಲಿಲ್ಲ. ಏನು ವಿಷಯ ಆಗಿದ್ದದು? ಕ್ರಿಕೆಟಲ್ಲಿ ನಾವು ನವೀನ್ ಅಂತ ಇದೆ, ಇವಾಗ ಬಂದಲ್ಲ ವೆಬ್ಸೈಟ್ ಹಾಕೊಂಡು ನವೀನ್, ಅವನು ಇದು ಮಾಡ್ಕೊಂಡಿದ್ವಿ. ನಾವು ಅವನು ತಮಾಷೆ ಏನೋ ಕಲ್ಕೊಂಡು ಬಿದ್ದೋಗಿ ಎದ್ದಾಡ್ತಾ ಇದ್ವಿ. ಆಯಿತಾ, ಇವನು ಬಂದು ಯಾರು? ಅವನು ಚಿಕ್ಕ ಹುಡುಗ. ಅವನಿಗೆ ಸ್ವಿಮ್ಮಿಂಗ್ ಅಂದ ಬ್ಯಾಟಲ್ಲಿ ಇಲ್ಲಿ ಬಿತ್ತು. ಅದು ಓಕೆ, ಅದು ಕ್ಲಿಯರ್ ಆಗೋಯ್ತು. ಅಲ್ಲಿಗೆ ಕ್ಲಿಯರ್ ಆಗೋಯ್ತು. ಮತ್ತು ನೈಟಲ್ಲೇ ಇವ್ರನ್ನೆಲ್ಲ ಕರೆಸ್ಬಿಟ್ಟು ಚಕ್ಕಬರೋಣ ಬಾ ಅಂತ ಕರೆಸ್ಬಿಟ್ಟು ಹೊಡೆದವ್ರಂತ. ಅದೇ ಊರು, ಅದೇ ಯಾವ ಊರು? ಒಂದೇ ಊರೇ, ಏಕೊತ್ತೂರು. ಎಲ್ಲ ಒಂದೇ ಊರ, ಒಂದೇ ಇದೆ ಏಕೊತ್ತೂರ. ಅದೇ ಫೀಲ್ಡಲ್ಲಿ ಕ್ರಿಕೆಟ್ ಆಡ್ತಾ ಇರಬೇಕಾದ್ರೆ ನಮ್ಮವನೊಬ್ಬ, ಇನ್ನೊಬ್ಬರು ಬೇರೆ ಒಬ್ಬ ಹುಡುಗ, ಇಬ್ಬರು ಕಿತ್ಲಾಡ್ತಾಯಿದ್ರು. ನಾವು ಹೋಗಿ ಬಿಡಿಸಿದ್ದು. ನಾವೇನು ಅವ್ರ ಮೇಲೆ ಏಟ್ ಹಾಕಿಲ್ಲ, ಏನೂ ಇಲ್ಲ. ಅವರಿಬ್ಬರು ಇಬ್ಬರು ಕುಡ್ದಿದ್ರು. ನಮ್ಮವನೇ ಅಂತೇನಿಲ್ಲ, ಇಬ್ಬರು ಫುಲ್ ಕುಡ್ದು. ನರಸಿಂಹಮೂರ್ತಿ ಅಂತ ಒಬ್ಬನ ಕುಡ್ದಿದ್ದು, ಮತ್ತು ಮೂರ್ತಿ ಅಂತ ಇಬ್ಬರು ಕುಡ್ದಿದ್ರು. ಇಬ್ಬರು ಕುಡ್ದು ಏನೋ ಕಿತ್ಲಾಡ್ತಾಯಿದ್ರು. ಕಿತ್ಲಾಡಿದ್ರಿಗೆ ಇವನೇನೋ ಬೇರೆಯವ್ನು ನಂದವನೇ. ಅವನು ಏಕಾಏಕಿ ಬ್ಯಾಟಲ್ಲಿ ಹೊಡೆದಿದ್ದ ತಕ್ಷಣ ನಾವೆಲ್ಲ ಅಡ್ಡ ಹೋಗಿಬಿಟ್ಟು ಮತ್ತು ಎಲ್ಲ ಅಲ್ಲಿ ಸಾಲು ಆಗೋಯ್ತು. ಸಾಲು ಆಗಿ ನಮ್ಮೂರವ್ರು ಇಬ್ಬರು, ಒಂದು ದೊಡ್ಡವರು ಇಬ್ಬರು ಬಂದು ನಮ್ಮನ್ನೆಲ್ಲ ಮನೆಗಳಿಗೆ ಕಳಿಸ್ಬಿಟ್ಟು ಮತ್ತೆ ಬಂದುಬಿಟ್ಟು ವಾಪಸ್ ಮನೆಗಳಿಗೆಲ್ಲ ಬಂದುಬಿಟ್ಟು ಒಂದು 7:30-8 ಗಂಟೆ ಆಗಿತ್ತು. ಊಟ ಮಾಡಿ ಮಲ್ಕೊಂಡಿದ್ವಿ. ಮತ್ತು ಫೋನ್ ಮಾಡಿಬಿಟ್ಟು ಒಂದು 10 ಸಲ ಫೋನ್ ಮಾಡಿದ್ರು.
ನಾವು ಫೋನ್ ಪಿಕ್ ಮಾಡಿಲ್ಲ. ಒಂದು 10 ಸಲ ಫೋನ್ ಮಾಡಿಬಿಟ್ಟು ಇಲ್ಲಿ ಸ್ಕೂಲ್ ಹತ್ರ ಬಂದು ಚಕ್ಕ ಬರೋಣ ಅಣ್ಣ ಅಂತ ಕರೆದ್ಬಿಟ್ಟು ಹೋದೆ. ನಾನು ಹೋದೆ. ಹೋಗಿದ ತಕ್ಷಣ ಆಮೇಲೆ ಇವನು ಇಬ್ಬರು ಗಾಡಿಯಲ್ಲಿ ಬಂದರು. ಮಳೆ ಬೀಳ್ತಾಯಿತ್ತು, ಕರೆಂಟ್ ಇರಲಿಲ್ಲ ನಮ್ಮೂರಲ್ಲಿ. ಅವರು ಒಂದು 5-6 ಜನ ಇದ್ದರು. ಹೋಗಿದ ತಕ್ಷಣ ಹೋಗಿ ನಿಂತ್ಕೊಂಡಿದ್ದೆ. ಏನೂ ಮಾತಾಡಿಲ್ಲ. ಏಕಾಏಕಿ ನವೀನ್ ಅನ್ನೋನು ಏಕಾಏಕಿ ಬಂದು ನನ್ನ ಹಿಂಗೆ ಗಂಟ್ಲಿಟ್ಕೊಂಡು ಒಂದು ಫುಲ್ಲು ಇಲ್ಲೊಂದು ಹಾಕಿದ್ನ ಇಲ್ಲೂ ಊದ್ಕೊಂಡಿದೆ ಇಲ್ಲಿ, ಮತ್ತು ಇಲ್ಲಿ ಪರಿಚವನೆ. ಆಮೇಲೆ ಇವನ್ನ ಏಟ್ ಹಾಕಿದ್ನು. ಇವನ್ನ ಏಟ್ ಹಾಕಿದ್ನು. ಆಮೇಲೆ ಏಟ್ ಹಾಕ್ಬಿಟ್ಟು ಆಮೇಲೆ ಜಾಸ್ತಿ ನಮ್ಮ ಅಪ್ಪ ನಮ್ಮ ತಾಯಿ ಅವರೆಲ್ಲ ಬಂದರು. ಅವ್ರನ್ನೂ ಎಲ್ಲ ಕೆಳಗೆ ಬೀಳಿಸ್ಬಿಟ್ಟು ಅವ್ರನ್ನೂ ಹೊಡೆದ್ರು ಸರ್. ಹೊಡೆದ್ಬಿಟ್ಟು ಮತ್ತೆ ನಮ್ಮನ್ನು ಹೊಡೆದ್ಬಿಟ್ಟು ಮತ್ತೆ ಅವ್ರು ಬಂದು ಅವರೇ ಕಂಪ್ಲೇಂಟ್ ಕೊಡ್ತಾವ್ರೆ ನಮ್ಮ ಮೇಲೆ. ಇಷ್ಟೇ ಸರ್ ಘಟನೆ ನಡೆದಿದ್ದು. ಇವಾಗ ಹೊಡ್ಸ್ಕೊಂಡಿರೋನಿಗೆ ಆಗಲಿ ಹೊಡೆದಿರೋನಿಗೆ ಆಗಲಿ ನಾವು ಒಂದು ಏಟ್ ಹಾಕಿಲ್ಲ. ಅವು ಹೊಡ್ಸ್ಕೊಂಡಿರೋನು ಬೇರೆ, ಹೊಡೆದಿರೋನು ಬೇರೆ. ಬಟ್ ಸೆಂಟ್ರಲ್ಲಿ ಬಂದುಬಿಟ್ಟು ನಮ್ಮನ್ನು ನೋಡಿದವ್ರೆ ಸರ್. ಅದೇನು ಗೊತ್ತಿಲ್ಲ ಸರ್. ಅದು ನಮ್ಮನ್ನು ಕಂಡ್ರೆ ಅವ್ರಿಗೆ ಆಗಲ್ಲ ಸರ್. ಒಟ್ಟಾರೆ ಕ್ರಿಕೆಟ್ ಆಟದ ವೇಳೆ ಆರಂಭವಾದ ಸಣ್ಣ ಜಗಳ 2 ಕುಟುಂಬಗಳ ನಡುವಿನ ಗಲಾಟೆಯಾಗಿ ಮಾರ್ಪಟ್ಟಿದೆ. ಕ್ಷುಲ್ಲಕ ಕಾರಣಕ್ಕೆ ಯುವಕರು ಗಲಾಟೆ ಮಾಡಿಕೊಂಡು ಕ್ರೀಡಾ ಸ್ಫೂರ್ತಿಯಿಂದ ಬಗೆಹರಿಯಬೇಕಿದ್ದ ವಿಚಾರ ಈಗ ಪೊಲೀಸ್ ಠಾಣೆಯವರಿಗೆ ತಲುಪಿರುವುದು ವಿಪರ್ಯಾಸವೇ ಸರಿ. ತವಡನಹಳ್ಳಿ ರಮೇಶ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.